ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನನ್ನ ಪೂಜೆ ರೂಮ್ ಆರ್ಗನೈಸೇಷನ್ನೇ ನಾವು ಈ ವಿಡಿಯೋದಲ್ಲಿ ನೋಡೋದು. ಅದಕ್ಕೆ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಕೊಂಡು ಎಲ್ಲ ಮಾಡೋಣ. ಬ್ರೇಕ್ಫಾಸ್ಟಿಗೆ ನಾನಿವತ್ತು ಅಕ್ಕಿ ರೊಟ್ಟಿ ಆಮೇಲೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಶೇಷನಿಗೆ ತುಂಬ ಇಷ್ಟ. ಎಷ್ಟು ಸಲ ಮಾಡಿದ್ರೂ ಅವ್ರಿಗೆ ಬೋರ್ ಹೊಡಿಯಲ್ಲ, ತಿಂತಾರೆ. ಅಕ್ಕಿ ರೊಟ್ಟಿಗೆ ಸಣ್ಣದಾಗಿ ಹೆಚ್ಚಿರೋ ಆನಿಯನ್ಸು, ತುರಿದಿರೋ ಕ್ಯಾರೆಟು, ಆಮೇಲೆ ಸ್ವಲ್ಪ ತುರಿದಿರೋ ಶುಂಠಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಜಾಸ್ತಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಾ ಆ್ಯಂಡ್ ಓಮಮ್, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ ತಕ್ಷಣ ಆನಿಯನ್ಸ್ ಬಂದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ. ಆ ನೀರಲ್ಲೇ ನೀವು ಬಂದು ಆನಿಯನ್ ಬಿಟ್ಕೊಂಡಿರತ್ತಲ್ಲ, ಆ ನೀರಲ್ಲೇ ನೀವು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಕಲ್ಸೋಕೆ ನೋಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಮಾಡ್ತಾ ಮಾಡ್ತಾ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟು ಅಕ್ಕಿ ರೊಟ್ಟಿನ ಒಂದು ಪ್ಲಾಸ್ಟಿಕ್ ಕವರಲ್ಲೋ ಇಲ್ಲಾಂದರೆ ಹಾಲು ಕವರ್ ಬರುತ್ತಲ್ಲ, ನಂದಿನಿ ಹಾಲು ಕವರ್, ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ತಿದ್ದೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ತಟ್ತಿದ್ದೆ. ಬಟ್ ಒಂದು ಫ್ಯೂ ವೀಕ್ಸ್ ಬಿಫೋರ್ ಈ ಪರ್ಟಿಕ್ಯುಲರ್ ಸಿಲಿಕಾನ್ ಬೇಕಿಂಗ್ ಮ್ಯಾಟ್ ಅಂತಾರೆ ಇದನ್ನು ಅಮೆಝಾನಲ್ಲಿ ನೋಡಿದೆ. ಆಮೇಲೆ ನಂಗೆ ಒಂದು ಐಡಿಯಾ ಹೊಳಿತು, ಇದನ್ನು ಯಾಕೆ ನಾವು ಬಂದು ಅಕ್ಕಿ ರೊಟ್ಟಿಗೆ ಯೂಸ್ ಮಾಡಬಾರ್ದು ಅಂತ ಇದನ್ನು ತೊಗೊಂಬಂದೆ. $6 ಕೊಟ್ಟೆ, 2 ಸಿಕ್ತು. ಸರಿ, ನಂಗೆ ಸ್ವಲ್ಪ ಭಯ ಆಯಿತು, ಇದು ಬಂದು ಸುಟ್ಟು ಹೋಗುತ್ತೋ, ಯಾಕಂದ್ರೆ ನೋಡೋಕೆ ಒಂದು ಮ್ಯಾಟ್ ಥರ ತೆಳ್ಳಗಿದ್ದಿಲ್ಲ ಅದಕ್ಕೆ. ಬಟ್ ಏನೂ ಆಗಲಿಲ್ಲ ರೀ. ಅಷ್ಟು ಹೀಟ್, ನಮ್ಮ ತವಾಲ ಎಷ್ಟು ಬಿಸಿ ಬಿಸಿಯಾಗಿ ಹೀಟಾಗಿರುತ್ತಲ್ಲ, ಅಷ್ಟು ಹೀಟ್ ತಡ್ಕೊಂತು. ತುಂಬ ಚೆನ್ನಾಗಿದೆ. ಅಷ್ಟೊಂದು ಸತಿ ಯೂಸ್ ಮಾಡಿದ್ದೀನಿ. ಈ ವಿಡಿಯೋ ಮಾಡಿ ತುಂಬ ದಿನ ಆಗಿದೆ. ಸೊ ಅಷ್ಟರೊಳಗೆ ನಾನು ಅಟ್ಲೀಸ್ಟ್ ಒಂದು 4 ಸತಿ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿದೆ ಇದು. ಇದರದ್ದು ಲಿಂಕ್ ಬಂದು ಅಮೆಝಾನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯೂಸ್ಫುಲ್ ಆದರೆ ನೀವು ತೊಗೋಬೋದು. ಆ್ಯಂಡ್ ಬೈ ದ ವೇ, ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿತ್ತು. ನಾನು ಸುಮ್ಮನೆ ಹೇಳ್ತಿಲ್ಲ, ಯಾಕಂದರೆ ಆರ್ನಂಗೆ ತುಂಬ ಇಷ್ಟ ಆಗೋಯ್ತು, ಅವಳು ತಿನ್ಕೊಂಡ್ಳು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಆರ್ನಂಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಮಲಗಿದ ತಕ್ಷಣ ನಾನು ಹೋಗಿ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ಅದೇನೋ ರೀ, ನನ್ನ ಮೈಂಡು ನನ್ನ ಸುಮ್ಮನೆ ಬಿಡಲ್ಲ. ಮಲ್ಕೊಂಡ ತಕ್ಷಣ ನನ್ನ ಬ್ರೈನ್ ಏನು ಗೊತ್ತಾ, ನೀನು ಈ ಕೆಲಸ ಮಾಡಿಲ್ಲ, ನೀನು ಗುಡಿಸಿಲ್ಲ, ಒರೆಸಿಲ್ಲ, ಬಟ್ಟೆ ಮಾಡಿಸಿಲ್ಲ ಅಂತಾನೆ ಇರುತ್ತೆ. ಇದಕ್ಕೆ ನಾನು ಎದ್ದೇಳ್ಬಿಟ್ಟು ಸರಿ ಏನೆಲ್ಲ ಇದೆ, ಏನು ಕೆಲಸ ಇದೆ ಅಂತ ನಾನು ಕೂತ್ಕೊಂಡು ಕ್ಲೀನ್ ಎಲ್ಲ ಮಾಡ್ತಿರ್ತೀನಿ. ಅದೇ ಥರ ಇವತ್ತು ಆಯಿತು. ಮಲಗಿದ ತಕ್ಷಣ ನಂಗೆ ಅಯ್ಯಯ್ಯೋ, ಈ ಪೂಜೆ ರೂಮ್ ಆರ್ಗನೈಸ್ ಮಾಡಿಲ್ವಲ್ಲ, ಕ್ಲೀನ್ ಮಾಡಿಲ್ವಲ್ಲ ಅಂತಲೇ ಇತ್ತು. ಸರಿ ಏನಿವೆ, ನಿದ್ದೆ ಹೊಟ್ಟೋಯ್ತು. ನಾನು ಮಲಗಿದ್ದಾಳೆ, ಈ ಚಾನ್ಸ್ ಬಿಟ್ಟರೆ ಬೇರೆ ಚಾನ್ಸ್ ಸಿಗೋಲ್ಲ ಅಂತ ನಾನು ಎದ್ದು ಬಂದು ಪೂಜೆ ರೂಮ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಪೂಜೆ ರೂಮ್ ಆ್ಯಕ್ಚುಲಿ ಒಂದು ಬುಕ್ ಶೆಲ್ಫ್ ರೀ. ನಾನು ಈ ಪೂಜೆ ರೂಮ್ ಸ್ಟೋರಿ ಹೇಳ ನಿಮಗೆ. ಈ ಪೂಜೆ ರೂಮ್ ಇದೆಯಲ್ಲ, ಇದಕ್ಕೆ ಮುಂಚೆ ನಾನು ಬಂದು ಒಂದು ಟೇಬಲ್ ಮೇಲೆ ವೇಷ್ಟಿ ಹಾಕಿ ಅದರ ಮೇಲೆ ದೇವರ ವಿಗ್ರಹ, ಆಮೇಲೆ ದೇವರ ಫೋಟೋ ಎಲ್ಲ ಇಟ್ಕೊಂಡಿದ್ದೆ. ಅದು ನಂಗೆ ಏನೋ ಗೊತ್ತಿಲ್ಲ, ಒಂಥರ ಆಗಿತ್ತು. ನಂಗೆ ಅದಕ್ಕೆ ಇಷ್ಟನೇ ಆಗಲಿಲ್ಲ ಆ ಥರ ಇಟ್ಕೊಂಡಿರೋದು. ಯಾರ ಮನೆಗೆ ಹೋದರೂ ಅವ್ರ ಮನೆಗಳಲ್ಲಿ ಕೆಲವ್ರ ಮನೆಯಲ್ಲಿ ಈ ಥರ ಮಂಟಪ ಎಲ್ಲ ತೊಗೊಂಬಂದು ಅದನ್ನು ಡೆಕೋರೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವ್ರ ಮನೆಯಲ್ಲಿ ಗೋಡೆಗಳಲ್ಲೇ ಶೆಲ್ಫ್ ಥರ ಹಾಕಿ ಇಟ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿರ್ತಿತ್ತು. ಬಟ್ ನನ್ನ ಮಾತ್ರ ನಾನು ಮನೆಗೆ ಬಂದ ತಕ್ಷಣ ಒಂದು ಟೇಬಲಲ್ಲಿ ಹಾಕಿ ಇಟ್ಕೊಂಡಿದ್ನಲ್ಲ ಅಂತ ಒಂಥರ ತುಂಬ ಬೇಜಾರಾಗ್ತಿತ್ತು. ಏನು ಮಾಡೋಣ ಅಂತ ಅಂದ್ಕೊಂಡಿರುವಾಗ ಸರಿ ಒಂದು ಬುಕ್ ಶೆಲ್ಫ್ ತೊಗೊಂಡು ಅದನ್ನ ಯಾಕೆ ನಾವು ಒಂದು ಪೂಜೆ ರೂಮ್ ಥರ ಕನ್ವರ್ಟ್ ಮಾಡಬಾರ್ದು ಅಂತ ಒಂದು ಐಡಿಯಾ ಹೊಳಿತು. ಅದನ್ನೇ ಮಾಡಿದೆ. ಈ ಬುಕ್ ಶೆಲ್ಫ್ ಬಂದು Amazon.com ಇಂದ ತೊಗೊಂಡೆ. ಇದರದ್ದು ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮೇ ಬಿ ನಿಮಗೂ ಯೂಸ್ಫುಲ್ ಆಗಿರ್ಬೋದು ಅನಿಸುತ್ತೆ. ಈ ಬುಕ್ ಶೆಲ್ಫಲ್ಲಿ ಒಂದು ಶೆಲ್ಫ್ ಇರುತ್ತಲ್ಲ, ಅದನ್ನು ತೊಗೊಂಡು ನಾನು ಬಂದು ಡ್ರಾಯರಾಗಿ ಕನ್ವರ್ಟ್ ಮಾಡಿಕೊಂಡೆ. ಫುಲ್ ಆ್ಯಂಡ್ ಫುಲ್ ಶೇಷನೇ ಹೆಲ್ಪ್ ಮಾಡಿದ್ರು. ಆಮೇಲೆ ಈ ಡ್ರಾಯರ್ ಮೇಲೆ, ಆಮೇಲೆ ಈ ಡೋರ್ ಮೇಲೆ ಒಂಥರ ಡಿಸೈನ್ ಥರ ಹಾಕಿದ್ದೀನಲ್ಲ, ಅದು ಬಂದು ವುಡನ್ ಅಪ್ಲೀಕ್ಸ್ ಅಂತಾರೆ. ವುಡನ್ ಪ್ಯಾನಲ್ ರೀ, ಸ್ವಲ್ಪ ಡೆಕೋರೇಟಿವ್ ಆಗಿರುತ್ತೆ. ಅದನ್ನು ಬಂದು ವುಡ್ ಗ್ಲೂ ಹಾಕಿ ಅಲ್ಲಿ ಅಂಟಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಗೋಲ್ಡ್ ಕಲರ್ ಥರ ಕೊಟ್ಟೆ. ಮಿಕ್ಕಿದೆಲ್ಲ ಪೇಂಟ್ ಮಾಡಿ ಗೋಪುರಮ್ಗೆ ನಾನು ಬಂದು ಫ್ಲೋಟಿಂಗ್ ಶೆಲ್ಫ್ ಅಂತಾರೆ, ಅದನ್ನು ಸ್ಟಿಕ್ ಮಾಡಿದ್ದೀನಿ. ವುಡ್ ಗ್ಲೂ ಅಲ್ಲಿ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ, ಒಂದು ಗೋಪುರಂ ಶೇಪ್ ಥರ ಬರಲಿ ಅಂತ. ಫೈನಲ್ ಆಗಿ ಎಲ್ಲ ಸ್ಯಾಂಡ್ ಮಾಡಿ, ಪೇಂಟ್ ಮಾಡಿ, ಎಲ್ಲ ಅಂಟಿಸಿ ಡೆಕೋರೇಟ್ ಮಾಡಿ ದೇವರ ಫೋಟೋಸು ಆಮೇಲೆ ವಿಗ್ರಹ ಎಲ್ಲ ಇಟ್ಕೋವಾಗ ನಂಗೆ ತುಂಬ ಖುಷಿಯಾಗಿತ್ತು. ಒಂಥರ ತುಂಬ ತೃಪ್ತಿಯಾಗಿ, ತುಂಬ ಪಾಸಿಟಿವ್ ಆಗಿತ್ತು. ನಂಗೆ ತುಂಬ ಇಷ್ಟ ಆಗೋಯಿತು. ನಾನು ಬಂದು ಫ್ಲೋಟಿಂಗ್ ಶೆಲ್ಫ್ ಆಮೇಲೆ ಬುಕ್ ಶೆಲ್ಫ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒನ್ ಟೈಮ್ ನಿಮ್ಗೆ ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಬೈ ದ ವೇ, ನಾನು ಮಾಡಿರೋ ಫಸ್ಟ್ ಆರ್ಟ್ ವರ್ಕ್ ಇದೆ. ಒಂದು ಮೇಸನ್ ಜಾರ್ ಥರ ಇತ್ತು, ಅದನ್ನು ಆಚೆ ಕಡೆ ಬಿಸಾಕೋ ಬದಲಾಗಿ ಒಂದು ಕ್ಯಾನ್ವಾಸ್ ಬೋರ್ಡಲ್ಲಿ ಹಾಕಿ ಪೇಂಟ್ ಮಾಡಿ ಇಟ್ಕೊಂಡೆ. ಅದರಲ್ಲಿ ಫಸ್ಟು ಪೇಂಟ್ ಬ್ರಷ್ ಹಾಕಿದ್ದೆ, ಆಮೇಲೆ ಒಂದು ಪೆನ್ ಸ್ಟ್ಯಾಂಡ್ ಥರ ಯೂಸ್ ಮಾಡಿದೆ. ಇವಾಗ ದೇವರಿಗೆ ಊದ್ಕಡ್ಡಿ ಎಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ನಾನು ಬಂದು ಅದನ್ನು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನಾನು ಅದನ್ನು ಸರಿ ಬಿಸಾಕ್ಬಿಡೋಣ ಬೇಡ ಅಂತ ಅನ್ಕೋವಾಗ ಅದಕ್ಕೆ ಏನಾದರೂ ಒಂದು ಯೂಸ್ ಬರುತ್ತೆ. ನಂಗೆ ತುಂಬ ಇಷ್ಟ ಅದು. ಕೊನೆಗೆ ಆರ್ನ ಎದ್ಬಿಟ್ಟು ನಾನು ಬಂದು ಹೆಲ್ಪ್ ಮಾಡ್ತೀನಿ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದ್ಲು. ಅವಳು ಕೈ ಇಟ್ಕೊಂಡು ಸುಮ್ಮನೆ ಇರ್ತಾಳೆ, ಚೇಷ್ಟೆ ಮಾಡ್ತಾನೆ ಇರ್ತಾಳೆ. ಅವಳಿಗೂ ತುಂಬ ಎಕ್ಸೈಟ್ ಆಗೋಯಿತು ನಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗ್ತಾ ಇರೋದು. ಅವಳಿಗೂ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಇದು ನೋಡು ಅದು ನೋಡು ಅಂತ.
ಈ ದೀಪಗಳೆಲ್ಲ ನಾನು ಬಂದು ಎಷ್ಟೋ ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇರೋದು. ಈಚ್ ಟೈಮ್ ಇಂಡಿಯಾ ಹೋದಾಗ ನಾನು ಬಂದು ತೊಗೊಂಬರ್ತಿದ್ದೆ, ಇಲ್ಲಾಂದರೆ ನಮ್ಮ ಅಮ್ಮ ಮನೆಗೆ ದೊಡ್ಡಮ್ಮ ಮನೆಗೆ ಹೋದಾಗೆಲ್ಲ ತೊಗೊಂಬರ್ತಿದ್ದೆ. ಆ್ಯಂಡ್ ಬೈ ದ ವೇ ಆ ಡ್ರಾಯರ್ ಒಳಗೆ ಒಂದು ಬಾಕ್ಸ್ ಥರ ಇಟ್ಟಿದ್ದೀನಲ್ಲ, ಅದು ಬಂದು ಒಂದು ಟೀ ಆರ್ಗನೈಸರ್. ಅದನ್ನು ಸರಿ ನಂಗೆ ಯೂಸ್ ಆಗ್ತಿಲ್ಲ, ಬಿಸಾಕ್ಬಿಡೋಣ ಬೇಡ ಇಲ್ಲಾಂದರೆ ಸೆಲ್ ಮಾಡೋಣ ಅಂದ್ಕೋವಾಗ ನಂಗೆ ಒಂದು ಐಡಿಯಾ ಹೊಳಿತು. ಅದರಲ್ಲಿ ಯಾಕೆ ಈ ಥರ ತುಂಬ ಚಿಕ್ಕ ಚಿಕ್ಕ ಐಟಮ್ಸ್ ಇರುತ್ತಲ್ಲ, ಈ ಅರಿಶಿನ ಕೊಂಬು, ಆಮೇಲೆ ಅರಿಶಿನ ಕುಂಕುಮ ಪ್ಯಾಕೆಟು, ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಅದರಲ್ಲಿ ಯಾಕೆ ಇಟ್ಕೋಬಾರ್ದು ಅಂತ ತುಂಬ ಯೂಸ್ಫುಲ್ ಆಯಿತು ನನಗೆ. ಇವಾಗ ತನಕ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳ್ಳಿ ಐಟಮ್ಸು ಎಲ್ಲ ನಾನು ವಾಶ್ ಮಾಡೋಕ್ಕೆ ನಾನು ಬಂದು ಒಂದು ಪೇಸ್ಟ್ ಇರುತ್ತೆ, ದ ಪಿಂಕ್ ಸ್ಟಫ್ ಅಂತ. ಇದನ್ನು Amazon.comಲ್ಲಿ ತೊಗೊಂಡೆ, $5 ಅನಿಸುತ್ತೆ ಇದು ಬಂದು ಬೆಳ್ಳಿಗಂತಲೇ ಇಟ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ರೀ ಇದು. ಲಿಟ್ರಲಾಗಿ ಸ್ವಲ್ಪ ಪೇಸ್ಟ್ ಥರ ನೀವು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಅದನ್ನು ಊರಕ್ಕೆ ಇಟ್ಬಿಡಿ. ಆಮೇಲೆ ಅದನ್ನೆಲ್ಲ ಸ್ಕ್ರಬ್ ಮಾಡಿ ನೀವು ವಾಶ್ ಮಾಡಿದಾಗ ಹಾಗೆ ಅಷ್ಟು ಪಳಿಚಿಕೊಂಡಿರುತ್ತೆ ಗೊತ್ತಾ. ಆರ್ನ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ನೀರು ಫುಲ್ಲಾಗಿ ಕೆಳಗೆ ಚೆಲ್ಬಿಟ್ಲು. ನಂಗೆ ತುಂಬ ಟೆನ್ಷನ್ ಆಗೋಯ್ತು, ಯಾಕಂದರೆ ಹಾರ್ಡ್ವುಡ್ ಫ್ಲೋರಲ್ಲಿ ನೀರು ಚೆಲ್ಲಿದ್ರೆ ಅದು ಹಾಳಾಗೋಗುತ್ತೆ. ಸೊ ನಂಗೆ ಏನು ಮಾಡೋಕ್ಕಾಗತ್ತೆ, ಅವಳು ಚಿಕ್ಕವಳು, ಅವಳಿಗೂ ಗೊತ್ತಾಗಲ್ಲ, ಪಾಪ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ, ನನಗೂ ಟೆನ್ಷನ್ ಆಗೋಗುತ್ತೆ. ಬಟ್ ದಟ್ಸ್ ಓಕೆ. ನಂಗೆ ಬಂದು ಬೆಳ್ಳಿ ದೀಪ ಆಮೇಲೆ ವಿಗ್ರಹ ಎಲ್ಲ ವಾಶ್ ಮಾಡಿದ ತಕ್ಷಣ ಅದಕ್ಕೆ ಅರಿಶಿನ ಕುಂಕುಮ ಮಾಡೋದು ತುಂಬ ಇಷ್ಟ. ಫೈನಲ್ ಆಗಿ ಎಲ್ಲ ವಿಗ್ರಹಗಳಿಗೂ ಅರಿಶಿನ ಕುಂಕುಮ ಇಟ್ಟಾದಮೇಲೆ ನನ್ನ ಪೂಜೆ ರೂಮಲ್ಲಿ ಶೆಲ್ಫ್ ಇದೆಯಲ್ಲ, ಅದರಲ್ಲೆಲ್ಲ ಐಟಮ್ಸು ತೆಗೆದು, ಎಲ್ಲ ವಿಗ್ರಹಗಳು ತೆಗೆದು ಡಸ್ಟ್ ಮಾಡಿ ಒಂದು ಲೈನರ್ ಮ್ಯಾಟ್ ಥರ ಸಿಕ್ತು. ನಾನು ಬಂದು ಅದನ್ನು ಹಾಕಿಬಿಟ್ಟೆ, ಯಾಕಂದರೆ ಸ್ವಲ್ಪ ಡರ್ಟಿ ಆಗದೆ ಇರಲಿ ಅಂತ. ಆ ಲೈನರ್ ಮ್ಯಾಟ್ ಹಾಕಿದ್ಮೇಲೆ ತಿರ್ಗಾ ಐಟಮ್ಸ್ ಎಲ್ಲ ಇಟ್ಬಿಟ್ಟು, ತಿರ್ಗಾ ದೇವರ ವಿಗ್ರಹ ಎಲ್ಲ ಇಟ್ಟ ತಕ್ಷಣ ಹೂವು ಇತ್ತು. ಸೊ ಹೂವು, ಫ್ರೆಶ್ ಹೂವು ತೊಗೊಂಡು ಬರ್ತೀವಿ, ಇಲ್ಲಾಂದರೆ ಮನೆ ಗಿಡದಲ್ಲೇ ಬೆಳೆದಿರುತ್ತೆ, ಅದನ್ನು ಕಿತ್ಕೊಂಬರ್ತೀನಿ. ಸೊ ಅದೆಲ್ಲ ಹಾಕಾದ್ಮೇಲೆ ನಂಗೆ ಸಖತ್ ಖುಷಿಯಾಗೋಯಿತು. ಒಂಥರ ತುಂಬ ಮೈಂಡಿಗೆ ಪೀಸ್ಫುಲ್ಲಾಗಿ ತುಂಬ ಪಾಸಿಟಿವ್ ಆಗಿತ್ತು. ಎಲ್ಲದಕ್ಕೂ ಮೇಲೆ ಒಂಥರ ತುಂಬ ಸ್ಯಾಟಿಸ್ಫೈಡ್ ಆ್ಯಂಡ್ ತೃಪ್ತಿಯಾಗಿತ್ತು. ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಈ ಚಿಕ್ಕ ಫ್ಲೋಟಿಂಗ್ ಶೆಲ್ಫ್ ಥರ ಇದೆಯಲ್ಲ, ಇವಾಗ ಹೂವು ಇಡ್ತಿದ್ದೀನಲ್ಲ, ಅದು ಬಂದು ನಾನು Amazon.comಯಿಂದ ತೊಗೊಂಡೆ. ತುಂಬ ಸ್ಟ್ರಾಂಗ್ ಆಗಿದೆ. ಅದು ಒಂದು ಐ ಥಿಂಕ್ $10ಗೆ 2 ಬಂತು ಅನಿಸುತ್ತೆ. ನೀವು ಡೈರೆಕ್ಟಾಗಿ ಗೋಡೆ ಮೇಲೂ ಹಾಕ್ಬೋದು, ಇಲ್ಲಾಂದರೆ ಈ ಥರ ಶೆಲ್ಫ್ಗಳ ಮೇಲೂ ನೀವು ಅಂಟಿಸ್ಬೋದು. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದರದ್ದು ಲಿಂಕ್ ನಾನು ಬರೀತೀನಿ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಒನ್ ಟೈಮ್ ಚೆಕ್ಔಟ್ ಮಾಡಿ. ಈ ಸ್ಟೆನ್ಸಿಲ್ ಬಂದು ಇನ್ಸ್ಟಾಗ್ರಾಮ್ ಪೇಜಿಂದ ತೊಗೊಂಡೆ, ಲಿಟಲ್ ಟ್ವಿಸ್ಟೆಡ್ ಬೈ ವರ್ಷ್ ಅಂತ. ತುಂಬ ಚೆನ್ನಾಗಿದೆ ರೀ. ಆ ಲೈನ್ಸ್ ಎಲ್ಲ ಅಷ್ಟು ಕ್ಲಿಯರಾಗಿ ಬರುತ್ತೆ ಗೊತ್ತಾ. ಇನ್ಫ್ಯಾಕ್ಟ್ ಅವ್ರು ತುಂಬ ಸೈಜಸ್ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ಇಟ್ಟಿದ್ದಾರೆ. ನಾನು ಇನ್ನೂ ಸ್ವಲ್ಪ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ನನ್ನ ಪೂಜೆ ರೂಮ್ ತುಂಬ ಆರ್ಗನೈಸ್ಡ್ ಆಗಿ ತುಂಬ ನೀಟಾಗಿದೆ. ನಂಗೆ ತುಂಬ ಖುಷಿ ಆಗ್ತಿದೆ ನೋಡಿದ ತಕ್ಷಣ. ಐ ಹೋಪ್ ಈ ವಿಡಿಯೋ ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ ಕ್ಲೀನ್ ಮಾಡೋಕ್ಕೆ, ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್.